ವೆಲ್ಕಮ್ ಟು ಮಾತುಕತೆ. ಹಿಂದಿನ ವೀಡಿಯೋಲಿ ಹೇಳಿದ್ದೆ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗೌರ್ಮೆಂಟು ಇದರಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಬನ್ನಿ. ಯಾಕೆಂದರೆ ನೀವು ತೊಗೊಂಡು ಬಂದರೆ ಇದರಲ್ಲಿ ಹಿಡ್ತಾ ಇರುತ್ತೆ, ಆ ಹೋಲ್ಡ್ ಅಂತಾರಲ್ಲ ಅದು ಇರುತ್ತೆ, ಚೆನ್ನಾಗಿರುತ್ತೆ. ಒಬೆ ಮಾಡೇ ಮಾಡ್ತಾರೆ, ಪಬ್ಲಿಕ್ ಮಾಡಲೇಬೇಕು. ಸುಪ್ರೀಂ ಕೋರ್ಟು ತುಂಬ ಸ್ಟ್ರಿಕ್ಟ್ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬರಲಿ ಇದ್ರ ಮೇಲೆ. ಬರ್ತ್ ಕಂಟ್ರೋಲ್ ಮಾಡಲೇಬೇಕು, ಇಲ್ಲ ಅಂದರೆ ಆಗೋದಿಲ್ಲ, ಕೈ ತಪ್ಪು ಹೋಗಿಬಿಡುತ್ತೆ. ಇನ್ನೂ ಡೆವಲಪಿಂಗೇ ಆಗ್ತಿದ್ರೆ ಅಲ್ಲೇ ಕೂತಿದ್ರೆ ನಾವು ಈ ಹೊಸ ಫೌಂಡೇಶನ್ ಬೇಡವಾ ನಮಗೆ, ಡೆವಲಪ್ಡ್ ಅನ್ಸ್ಕೊಳ್ಳೋದು. ಸೊ ಮನಸ್ಥಿತಿಗಳು ಚೇಂಜ್ ಆಗತ್ತೆ, ತೊಗೊಂಡು ಬನ್ನಿ. ಇದಕ್ಕೆ ಬರ್ತ್ ಕಂಟ್ರೋಲ್ ತೊಗೊಂಡು ಬರಲೇಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಇನ್ನೊಂದು, ಒಂದೊಂದು ರಾಜ್ಯಗಳಲ್ಲಿ ಪ್ರೋಗ್ರಾಮ್ಗಳು ತೊಗೊಂಡು ಬನ್ನಿ. ಹಗಲು ವೇಷ ಅಂತಾರಲ್ಲ, ಆ ಥರದ್ದನ್ನು ಅವೇರ್ನೆಸ್ ಮೂಡಿಸಿ ಪ್ರೋಗ್ರಾಮ್ಗಳು ಮಾಡಿಸಿ. ಎರಡು ಹೆಣ್ಮಕ್ಳು ಹುಟ್ಬಿಟ್ಟಿದ ತಕ್ಷಣ ನೀನೇನು ಫೇಲ್ ಅಲ್ಲ, ಆರಾಮಾಗಿ ಅಲ್ಲಿಂದ ಅವರೇ ವಾರಸ್ದಾರರು, ನಿನ್ನ ಮಕ್ಕಳೇ ಅಲ್ವಾ, ನಿಮ್ಮದೇ ಮಕ್ಕಳು, ಅದರಲ್ಲಿ ಹೆಣ್ಣಾದ್ರೇನು ಗಂಡಾದ್ರೇನು, ಈ ಥರದ ಅವೇರ್ನೆಸ್ ಮೂಡಿಸಿ. ಎಷ್ಟೋ ರಾಜ್ಯಗಳಲ್ಲಿ ಇನ್ನೂ ಗೊತ್ತಿಲ್ಲ, ಅದರಲ್ಲೇ ಇದ್ದಾರೆ, ಇನ್ನೂ ಅದೇ ಕಾಲದಲ್ಲೇ ಇದ್ದಾರೆ. ಇನ್ನೂ ಸ್ವಲ್ಪ ಬರೋಣ ಮುಂದಕ್ಕೆ. ಗಂಡು ಹೆಣ್ಣು ಎಲ್ಲ ಒಂದೇ ಆಗಿಬಿಡ್ತಿದ್ದಾರೆ, ಯಾವ ಫೀಲ್ಡಲ್ಲಿಲ್ಲ ಹೆಣ್ಮಕ್ಳಿಗಿನ ಕಾಲದಲ್ಲಿ. ಈ ಥರದ ಅವೇರ್ನೆಸ್ನ ಒಂದೊಂದು ರಾಜ್ಯಗಳಿಗೆ ತೊಗೊಂಡು ಬನ್ನಿ, ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು. ಇನ್ನೊಂದು, ಫ್ರೀ ಪ್ರೋಗ್ರಾಮ್ಗಳು ತೊಗೊಂಡು ಬಂದುಬಿಡ್ತಿದ್ದೀರಾ ಅಲ್ವಾ ಸಿಸ್ಟಮಲ್ಲಿ. ನಾವು ಅಕ್ಕಿ ಫ್ರೀ ಕೊಡ್ತೀವಿ, ನಿಮಗೆ ಬಸ್ ಫ್ರೀ, ಆಮೇಲೆ ಪಾಸ್ ಫ್ರೀ, ಈ ಥರದ ಪ್ರೋಗ್ರಾಮ್ಸ್ಗಳು ತೊಗೊಂಡು ಬಂದುಬಿಡ್ತಾ ಇದ್ದೀರಾ. ಅದೇ ಥರನೇ ಬರ್ತ್ ಕಂಟ್ರೋಲಲ್ಲಿ ಯಾಕೆ ತರಬಾರ್ದು ಈ ಪ್ರೋಗ್ರಾಮು? ಅಕ್ಕಿ ತೊಗೊಂಬಂದಿದ್ರೆ ಗುಡ್, ಬಸ್ಸು ಪಾಸು ಗೊತ್ತಿಲ್ಲ, ಬೇಕಿತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಈ ಥರದ ಪ್ರೋಗ್ರಾಮ್ಸ್ಗಳಿಗೆ ಯಾಕೆ ತೊಗೊಂಡು ಬರೋದಿಲ್ಲ ನೀವು? ಬರ್ತ್ ಕಂಟ್ರೋಲು, 2 ಮಕ್ಕಳು ಮಾಡಿಕೊಂಡ್ರೆ ನಿಮ್ಗೆ ಇಷ್ಟು ಬೆನಿಫಿಟ್ಸ್ ಕೊಡ್ತೀವಿ, ಇದನ್ನು ತೊಗೊಂಡು ಬನ್ನಿ. ಅಧಿಕಾರಿಗಳನ್ನ ನಾನು ಕೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ನ ಕೇಳ್ತಾ ಇದ್ದೀನಿ, ಅಮೆಂಡ್ಮೆಂಟ್ ಇದು ಜಾರಿ ಮಾಡಿ, ಬಿಲ್ ತೊಗೊಂಡು ಬನ್ನಿ. ಇದನ್ನು ಸುಪ್ರೀಂ ಕೋರ್ಟ್ ಇನ್ವಾಲ್ವ್ ಆಗಿ, ಪ್ರೆಸಿಡೆಂಟ್ ಇನ್ವಾಲ್ವ್ ಆಗಿ, ಪ್ರೈಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಿ, ಆಮೇಲೆ ಬರ್ತ್ ಕಂಟ್ರೋಲ್ ಇದು ಇದೆಯಲ್ಲ ಆ ಸಿಸ್ಟಮು, ಅದು ಇನ್ವಾಲ್ವ್ ಆಗಿ ಅಧಿಕಾರಿಗಳು. ಚೈಲ್ಡ್ ಆ್ಯಂಡ್ ವಿಮೆನ್ ವೆಲ್ಫೇರು ಅವರು ಮಿನಿಸ್ಟ್ರಿ ಇದರಲ್ಲಿ ಇನ್ವಾಲ್ವ್ ಆಗಲಿ. ಹೌದು ಸರ್, ಬೇಕಾಗತ್ತೆ ನಮಗಿದೆಲ್ಲನೂ ಅಪ್ಲಿಫ್ಟ್ ಮಾಡಲೇಬೇಕು ನಾವು ನಮ್ಮ ಯೂತ್ಸ್ಗಳನ್ನ ಅಂತ. ಒಂದು ಕಡೆ ಅನ್ಎಂಪ್ಲಾಯ್ಮೆಂಟು, ಒಂದು ಕಡೆ ಬರ್ತ್ ರೇಟು ಹೀಗೆ ಹೋಗ್ಬಿಡ್ತಾ ಇದೆ ನೋಡಿ, ಎಲ್ಲಿಗೆ ಹೋಯ್ತು ತಕಡಿ, ಹೆಚ್ಚು ಕಡಿಮೆ ಆಗೋಯ್ತು. ಸೊ ತೊಗೊಂಡು ಬನ್ನಿ. ಬರ್ತ್ ಕಂಟ್ರೋಲ್ ಈಸ್ ಮಸ್ಟ್ ಇನ್ ಇಂಡಿಯಾ ಟು ವಾಚ್ ವಿಕಸಿತ್ ಭಾರತ್ ಆಗುತ್ತೆ.